ಕೋರ್ಟ್ ಹಾಲ್ನಲ್ಲಿ ಆರೋಪಿ ದರ್ಶನ್ ಗ್ಯಾಂಗ್ ವಿಚಾರಣೆ. ಕೋರ್ಟ್ ಹಾಲ್ನಲ್ಲಿ ಆರೋಪಿ ದರ್ಶನ್ ಗ್ಯಾಂಗ್ ವಿಚಾರಣೆ ಆರಂಭ ಆಗಿದೆ. ರಿಮಾಂಡ್ ಅರ್ಜಿ ಓದ್ತಾ ಇದ್ದಾರೆ. ರಿಮಾಂಡ್ ಅರ್ಜಿ ಓದ್ತಾ ಇದ್ದಾರೆ ಎಸ್ಪಿಪಿ. ದರ್ಶನ್ ಸೇರಿದಂತೆ 16 ಜನ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ವಿಚಾರಣೆ ಆರಂಭ ಆಗಿದೆ. ತನಿಖೆಯ ವಿವರವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಓದುತ್ತಾ ಇದ್ದಾರೆ. 5 ದಿನಗಳ ತನಿಖೆ ಮತ್ತು ವಿಚಾರಣೆ ನಡೆದಿದೆ. ತನಿಖೆಯ ವಿವರ ಎಸ್ಪಿಪಿ ಪ್ರಸನ್ನ ಕುಮಾರ್ ನ್ಯಾಯಾಲಯದ ಮುಂದೆ ಓದ್ತಾ ಇದ್ದಾರೆ. ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಪ್ರಶ್ನಿಸಿದ್ದಾರೆ. ಏನಾದ್ರೂ ತೊಂದರೆ ಕೊಟ್ರ ಅಂತ. ತೊಂದರೆ ಕೊಟ್ಟಿಲ್ಲ ಅಂತ ದರ್ಶನ್ ಗ್ಯಾಂಗ್ ಹೇಳಿದೆ. ನ್ಯಾಯಾಧೀಶರು ಪೊಲೀಸರು ತೊಂದರೆ ಏನಾದ್ರೂ ಕೊಟ್ರ ನಿಮಗೆ ಅಂತ ಪ್ರಶ್ನಿಸಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡರನ್ನ ತೊಂದರೆ ಕೊಟ್ಟಿಲ್ಲ ಅಂತ ದರ್ಶನ್ ಗ್ಯಾಂಗ್ ಹೇಳಿದೆ. ದರ್ಶನ್ ಗ್ಯಾಂಗ್ ವಿಚಾರಣೆ ಆರಂಭ ಆಗಿದ್ದು ರಿಮಾಂಡ್ ಅರ್ಜಿಯನ್ನ ಎಸ್ಪಿಪಿ ಓದ್ತಾ ಇದ್ದಾರೆ. ತನಿಖೆಯ ವಿವರ ಕೊಡ್ತಾ ಇದ್ದಾರೆ. ನ್ಯಾಯಾಧೀಶರು ಪೊಲೀಸರೇನಾದ್ರೂ ತೊಂದರೆ ಕೊಟ್ಟಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಆ ಪ್ರಶ್ನೆಗೆ ತೊಂದರೆ ಕೊಟ್ಟಿಲ್ಲ ಅಂತ ದರ್ಶನ್ ಅಂಡ್ ಗ್ಯಾಂಗ್ ಹೇಳಿದ್ದಾರೆ. ಇನ್ನು ಸ್ಥಳ ಮಹಜರು ಮುಗಿದಿದ್ದು ವಾಹನ ಜಪ್ತಿಯಾಗಿದೆ. ಮೊಬೈಲ್ ರಿಟ್ರೀವ್ ಮಾಡಬೇಕಿದೆ ಅಂತ ಎಸ್ಪಿಪಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಏನೇನು ತನಿಖೆ ಮಾಡಿದ್ದಾರೆ, ಏನೇನು ವಿಚಾರಣೆ ನಡೆಸಿದ್ದಾರೆ, ಈ ಎಲ್ಲದರ ಮಾಹಿತಿ ಕೊಟ್ಟಿದ್ದಾರೆ. ಇನ್ನಾಗಬೇಕಾಗಿರೋದೇನು ಅನ್ನೋದನ್ನ ಕೂಡ ಎಸ್ಪಿಪಿ ನ್ಯಾಯಾಲಯದ ಮುಂದೆ ವರದಿ ನೀಡ್ತಾ ಇದ್ದಾರೆ. ಮೊಬೈಲ್ ರಿಟ್ರೀವ್ ಮಾಡಬೇಕಾಗಿದೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಈ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನ ಕೂಡ ಈಗಾಗಲೇ ಚೆಕ್ ಮಾಡಿದ್ದಾರೆ. ಜಡ್ಜ್ ಮುಂದೆ ಕಣ್ಣೀರು ಹಾಕ್ತಾ ಇರೋ ಪವಿತ್ರ ಗೌಡ, A1 ಆರೋಪಿ. ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಕಣ್ಣೀರು. ಸ್ಥಳ ಮಹಜರು, ವೆಹಿಕಲ್ ಸೀಸ್ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಒಂದು ಕಡೆ ಮತ್ತೊಂದು ಕಡೆ ಪವಿತ್ರ ಗೌಡ ನ್ಯಾಯಾಧೀಶರ ಮುಂದೆ ಕಣ್ಣೀರು. ಜಡ್ಜ್ ಎದುರು ಕಣ್ಣೀರು ಹಾಕಿದ A1 ಆರೋಪಿ ಪವಿತ್ರ ಗೌಡ. ಮತ್ತೊಂದು ಕಡೆ ಎಸ್ಪಿಪಿ ಸ್ಥಳ ಮಹಜರು, ವೆಹಿಕಲ್ ಸೀಸ್ ಮಾಡಲಾಗಿದೆ. 10 ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ರಿಟ್ರೀವ್ ಮಾಡಬೇಕಾಗಿದೆ ಅಂತ ನ್ಯಾಯಾಲಯದ ಮುಂದೆ ವರದಿ ನೀಡ್ತಾ ಇದ್ದಾರೆ. ಈ 5 ದಿನಗಳಲ್ಲಿ ಏನೆಲ್ಲ ವಿಚಾರಣೆ ನಡೆಸಲಾಗಿದೆ, ಏನೆಲ್ಲ ತನಿಖೆಯಾಗಿದೆ ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಕಡೆ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಕಣ್ಣೀರು. ಇಡೀ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.